ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಪೂರಕ ಪರೀಕ್ಷೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳು ಅಂದರೆ ದ್ವಿತೀಯ PUC ಪೂರಕ ಪರೀಕ್ಷೆಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ಓದಬೇಕಾದ್ರೆ ಯಾವ ರೀತಿ ಮಿಸ್ಟೇಕ್ಸನ್ನು ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆ ಅಂತಿದ್ದ ಹಾಗೆಯೇ ನೆಗ್ಲೆಕ್ಟ್ ಮಾಡ್ತಾರೆ. ಏನಪ್ಪ ಅಂತ ಅಂದರೆ, ನಾನು ಲಾಸ್ಟ್ ಟೈಮ್ ಬರೆದಿದ್ದಂತಹ ಅಟೆಂಪ್ಟಲ್ಲೇ ನಾನು ಪಾಸ್ ಆಗಲಿಲ್ಲ, ಇವಾಗ ಪಾಸ್ ಆಗ್ತೀನಾ ಅಂತ ಒಬ್ಬರು ನೆಗ್ಲಿಜೆನ್ಸಿನ ತೋರಿಸ್ತಾ ಇರ್ತಾರೆ ವಿದ್ಯಾರ್ಥಿಗಳು ಏನು ಮಾಡಬೇಕಪ್ಪ ಅಂತ ಅಂದರೆ, ತಲೆ ಕೆಡಿಸ್ಕೋಬಾರ್ದು. ಒಂದು ಅಟೆಂಪ್ಟಲ್ಲಿ ಫೇಲ್ ಆಗಿದ್ದೀರಾ, ಬಟ್ ಈ ಅಟೆಂಪ್ಟಲ್ಲಿ ನೀವು ಪಾಸ್ ಮಾಡ್ಬೋದು ತಾನೇ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು ತಾನೇ, ಆ ರೀತಿಯಾದಂತಹ ಯೋಚನೆನ ಇಟ್ಕೊಂಡು ಪೂರಕ ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸಬೇಕಾಗತ್ತೆ. ಇನ್ನು ಎರಡನೇದಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಅಂದರೆ, ಸಪ್ಲಿಮೆಂಟರಿ ಎಕ್ಸಾಮ್ ಆಗಿರೋದ್ರಿಂದ ಈ ಎಕ್ಸಾಮ್ನ ಈಸಿಯಾಗಿ ಕೊಡ್ತಾರೆ. ನಾನು ಓದಲಿಲ್ಲ ಅಂದರೂ ಸಹ ಪಾಸ್ ಮಾಡ್ತೀವಿ ಅನ್ನೋ ಒಂದು ಮೂಢನಂಬಿಕೆ ಥರ, ಅಂದರೆ ತಾವೇ ಆ ರೀತಿ ಅಂತ ಅನ್ಕೋಬಿಡ್ತಾರೆ. ಆದರೆ ನೀವು ಏನನ್ನು ನೆನ್ಪಿಟ್ಕೋಬೇಕು ಅಂತ ಅಂದರೆ, ಪೂರಕ ಪರೀಕ್ಷೆ ಆಗಿರ್ಬೋದು ಇಲ್ಲ ಮೇನ್ ಎಕ್ಸಾಮ್ ಆಗಿರ್ಬೋದು, ಎಲ್ಲವೂ ಸಹ ಒಂದೇ ರೀತಿ ಇರುತ್ತೆ. ಪೂರಕ ಪರೀಕ್ಷೆ ಸೆಕೆಂಡ್ ಅಟೆಂಪ್ಟ್ ಅಂತ ಹೇಳಿ ಅವರು ಆ ಕ್ವಶನ್ ಪೇಪರ್ನ ಈಸಿಯಾಗಿ ಕೊಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಯಾವ ರೀತಿ ಫೈನಲ್ ಎಕ್ಸಾಮ್ಗೆ ಕ್ವಶನ್ ಪೇಪರನ್ನು ತಯಾರಿ ಮಾಡ್ತಾ ಇದ್ರು, ಇವಾಗಲೂ ಸಹ ಅದೇ ರೀತಿ ತಯಾರಿ ಮಾಡ್ತಾರೆ. ಅದೇ ಡಿಫಿಕಲ್ಟಿ ಲೆವೆಲ್ ಇರುತ್ತೆ, ಏನು ಸಹ ಚೇಂಜಸ್ ಇರಲ್ಲ. ಬಟ್ ಎಕ್ಸಾಮ್ನ ಮಾತ್ರ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಮಾತ್ರ ಕರೀತಾರೆ ಅಷ್ಟೇ. ವಿದ್ಯಾರ್ಥಿಗಳು ಇದನ್ನ ಮನದಲ್ಲಿ ಇಟ್ಕೊಂಡು ಓದಕ್ಕೆ ಅಂತ ಹೇಳಿ ತಯಾರಿಯನ್ನ ಮಾಡಬೇಕಾಗತ್ತೆ. ಇನ್ನು ಮೂರನೆಯದಾಗಿ ವಿದ್ಯಾರ್ಥಿಗಳು ಏನು ಯೋಚನೆ ಮಾಡ್ತಾರೆ ಅಂದರೆ, ನಾನು ಫೈನಲ್ ಎಕ್ಸಾಮಲ್ಲೇ ಓದಿದ್ದೀನಿ, ಆವಾಗ ಓದಿರೋದೆಲ್ಲ ನನಗೆ ಚೆನ್ನಾಗಿ ನೆನಪಿದೆ, ನಾನು ಅದನ್ನೇ ನೆನಪಿಟ್ಕೊಂಡು ಈ ಎಕ್ಸಾಮ್ಗೆ ಬರೀತೀನಿ ಅಂತ ಹೇಳಿ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾ ಇರ್ತೀರ. ಆದರೆ ವಿದ್ಯಾರ್ಥಿಗಳೇ, ನೀವು ಆಲ್ರೆಡಿ ಓದಿ ಒಂದು ಅಟೆಂಪ್ಟಲ್ಲಿ ಫೇಲ್ ಆಗಿದ್ದೀರಾ, ಬಟ್ ಈ ಚಾನ್ಸನ್ನು ಸಹ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಲ್ವಾ. ಮಿಸ್ ಮಾಡ್ಕೊಳ್ಬಾರ್ದು ಅಂತ ಅಂದರೆ, ನೀವು ಕರೆಕ್ಟಾಗಿ ಅದಕ್ಕೆ ಬೇಕಾದಂತಹ ಪ್ರಿಪ್ರೇಷನ್ನ ಮಾಡಬೇಕಾಗತ್ತೆ. ನೀವು ಆವಾಗ ತುಂಬ ಚೆನ್ನಾಗೇ ಓದಿದ್ರೂ ಸಹ ಸ್ವಲ್ಪ ದಿನ ಮಧ್ಯದಲ್ಲಿ ಗ್ಯಾಪ್ ಆಗಿರೋದ್ರಿಂದ ಸಾಕಷ್ಟು ವಿಷಯಗಳು ನೆನಪಿರೋದಿಲ್ಲ, ತುಂಬಾ ಮರ್ತೋಗಿರ್ತವೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಮತ್ತೆ ಗಮನ ಹರಿಸಬೇಕಾಗತ್ತೆ ಓದೋದ್ರ ಕಡೆಗೆ. ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ, ವಿದ್ಯಾರ್ಥಿಗಳು ಓದಬೇಕಾದ್ರೆ ನಾನು ಪ್ರೀವಿಯಸ್ ಆಗಿ ಅಂದ್ರೆ ಮೊದಲು ಬರೆದಂತಹ ಫೈನಲ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ನ ಓದಿದ್ದೆ, ಆದ್ರೆ ಅವಾಗ ಆ ಕ್ವಶನ್ ಬಂದಿರಲಿಲ್ಲ, ಇವಾಗ್ಲೂ ಸಹ ಆ ಕ್ವಶನ್ ಬರಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳು ನೀವು ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾ ಯಾವ ಕ್ವಶನ್ ನ ಕೊಡ್ತಾರೆ, ಲಾಸ್ಟ್ ಟೈಮ್ ಕೊಟ್ಟಿದ್ರು ಈ ಸಲ ಕೊಡಲ್ಲ, ಈ ರೀತಿ ಎಲ್ಲ ಚಾನ್ಸಸ್ ನ ನೀವು ತಗೊಳ್ಬೇಡಿ. ಏನು ಕ್ವಶನ್ಸ್ ಇರುತ್ತೆ, ಏನು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ಎಲ್ಲನೂ ಸಹ ನೀಟಾಗಿ ಓದಿ. ಐದನೇದಾಗಿ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಲಾಸ್ಟ್ ಫೈನಲ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ನ ಕೊಟ್ಟಿದ್ರು, ಇವಾಗ ಈ ಕ್ವಶನ್ ನ ಕೊಡಲ್ಲ ಅಂತಾನು ಸಹ ನೆಗ್ಲೆಕ್ಟ್ ಮಾಡೋರು ಇರ್ತೀರಾ. ಈಗ ನಿಮ್ಗೆ ಗೊತ್ತಿರಲ್ಲ ಅಲ್ವಾ, ಲಾಸ್ಟ್ ಟೈಮ್ ಕೊಟ್ಟಿದ್ದು ಅದು ಈ ಸಲ ಬರಲ್ಲ ಅಂತ ಹೇಳಿ ನೀವು ಡಿಸೈಡ್ ಮಾಡೋಕ್ಕಾಗತ್ತೆ. ಕೆಲವೊಂದ್ಸಲ ಅದು ಇಂಪಾರ್ಟೆಂಟ್ ಆಗಿದ್ರೆ ರಿಪೀಟು ಸಹ ಮಾಡ್ಬೋದು. ನಿಮ್ ಲಕ್ ಚೆನ್ನಾಗಿದ್ರೆ ಲಾಸ್ಟ್ ಟೈಮ್ ಕೊಟ್ಟಿದಂತಹ ಕ್ವಶನ್ಸ್ನೇ ಒಂದೋ ಎರಡೋ ರಿಪೀಟ್ ಆದ್ರೆ ನೀವು ಅದನ್ನ ಚೆನ್ನಾಗಿ ಓದಿದ್ರೆ ಅದರಲ್ಲೂ ಸಹ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಲ್ವಾ. ಅದಕ್ಕಾಗಿ ವಿದ್ಯಾರ್ಥಿಗಳು ಯಾವ ಕ್ವಶನ್ ಸಹ ನೀವೇ ಡಿಸೈಡ್ ಮಾಡ್ಕೊಂಡು ಇದು ಕೊಡ್ತಾರೆ ಕೊಡಲ್ಲ ಅನ್ನೋ ಡಿಸಿಷನ್ ನೀವೇ ತಗೊಳ್ಳಿಕ್ಕೆ ಅಂತ ಹೇಳಿ ಹೋಗ್ಬೇಡಿ. ಇನ್ನು ವಿದ್ಯಾರ್ಥಿಗಳು ಕೆಲವೊಬ್ರು ಇರ್ತೀರಾ, ಕ್ವಶನ್ ಪೇಪರ್ಗಳನ್ನ ಓದ್ಕೊಂಡ್ರೆ ಸಾಕು, ಆ ಕ್ವಶನ್ ಪೇಪರಲ್ಲೇ ಬರುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಸಾಕು, ಇಂಪಾರ್ಟೆಂಟ್ ಕ್ವಶನ್ ಓದ್ಕೊಂಡ್ರೆ ಸಾಕು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ವಿದ್ಯಾರ್ಥಿಗಳು ಆ ರೀತಿ ಮಾಡ್ದಾನೆ ನೀವು ಫೈನಲ್ ಎಕ್ಸಾಮಲ್ಲಿ ಯಾವ ರೀತಿ ತಯಾರಿಯನ್ನ ನಡೆಸಿದ್ರೆ ಅದೇ ರೀತಿ ಈ ಸಲನೂ ಸಹ ತಯಾರಿಯನ್ನ ನಡೆಸಿ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕಾಗತ್ತೆ. ಏಕೆಂದ್ರೆ ವಿದ್ಯಾರ್ಥಿಗಳು ಕೆಲವೊಬ್ರು ನೆಗ್ಲೆಕ್ಟ್ ಮಾಡೋರು ಇರ್ತೀರಾ, ಕ್ವಶನ್ ಪೇಪರ್ನ ಓದ್ಕೊಂಡ್ರೆ ಸಾಕು, ಮಾಡೆಲ್ ಕ್ವಶನ್ ಪೇಪರ್ನ ಓದ್ಕೊಂಡ್ರೆ ಸಾಕು, ಅಷ್ಟರಲ್ಲೇ ಬರುತ್ತೆ, ನಾನು ಈ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಜಸ್ಟ್ ಪಾಸ್ ಆದ್ರೆ ಸಾಕು, ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನೆಲ್ಲ ಬಿಟ್ಟು ನೀವು ಫೈನಲ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ತಯಾರಿಯನ್ನ ನಡೆಸಿದ್ರೆ ಅದೇ ರೀತಿ ಇನ್ನ ಎಫರ್ಟ್ ಹಾಕಿ ನೀವು ಇಲ್ಲಿ ತಯಾರಿಯನ್ನ ನಡೆಸಬೇಕಾಗುತ್ತೆ. ಏಕೆಂದ್ರೆ ನೀವು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗಿರಲ್ಲ, ಫೇಲ್ ಆಗಿರೋದು ಒಂದೋ ಎರಡೋ ಈ ರೀತಿಯಾಗಿ ಕಡಿಮೆ ಸಬ್ಜೆಕ್ಟ್ಗಳಿರುತ್ತೆ. ಇದು ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಮೊದಲು ಕಡಿಮೆ ಸಮಯದಲ್ಲಿ ಎಲ್ಲಾ ಸಬ್ಜೆಕ್ಟ್ ಅನ್ನ ಓದಿದ್ರಿ, ಆದ್ರೆ ಇವಾಗ ಎಷ್ಟು ಕಡಿಮೆ ಸಮಯ ಇದೆಯೋ ಅಷ್ಟರಲ್ಲಿ ಇರುವಂತ ಸಬ್ಜೆಕ್ಟ್ಗಳನ್ನೇ ಇನ್ನ ಚೆನ್ನಾಗಿ ಓದಿ ಅದರಲ್ಲಿ ಜಾಸ್ತಿ ಸ್ಕೋರ್ನ ಮಾಡ್ಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಯಾರೆಲ್ಲ ಸಪ್ಲಿಮೆಂಟರಿ ಎಕ್ಸಾಮ್ ಬರೀತಿದ್ದೀರಾ ಈ ವಿಡಿಯೋನ ಮರೀದೆ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ಫುಲ್ ಆಗ್ಬೋದು ಅಲ್ವಾ. ಹಾಗೆ ನಿಮ್ಮ ಅನಿಸಿಕೆ ಮತ್ತೆ ಡೌಟ್ಸ್ ಏನೇ ಇದ್ರೂ ಸಹ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.